ಎಲ್ರಿಗೂ ನಮಸ್ಕಾರ. ಎ ಬಗ್ಗೆ ಕೇಳಿದಾಗ ನಿಮಗೆ ಭಯ ಆಗ್ತಿದೆಯಲ್ಲ, ನನ್ನ ಜಾಬ್ ಎಲ್ಲಿ ಹೋಗುತ್ತೋ ಅನ್ನೋಂಥ ಡೌಟ್ ಶುರುವಾಗಿದೆ. ಸತ್ಯ ಹೇಳಬೇಕಂದ್ರೆ ಬಹಳ ಜನ ಸೈಲೆಂಟಾಗಿ ಟೆನ್ಷನ್ ತೊಗೊಂಡಿದ್ದಾರೆ. ಆದರೆ ಇವತ್ತು ಒಂದು ನಾನು ಕ್ಲಿಯರಾಗಿ ಸತ್ಯ ಹೇಳ್ತೀನಿ ನಿಮಗೆಲ್ಲ, ಎ ನಿಮ್ಮ ಜಾಬ್ ತೊಗೊಳ್ಳೋದಿಲ್ಲ. ಎ ಬಳಸದೆ ಅಂದರೆ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿಲ್ಲದವ್ರ ಜಾಬ್ ಖಂಡಿತ ತಗೊಳುತ್ತೆ. ಟೆಕ್ನಾಲಜಿ ಹಿಸ್ಟ್ರಿ ನೆನಪಿಸ್ಕೊಳ್ರಿ ನೀವು. ಕಂಪ್ಯೂಟರ್ ಬಂದಾಗಲೂ ಕೂಡ ನಮ್ಗೆ ಇದೇ ಸ್ಟಾರ್ಟ್ ಆಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಕಂಪ್ಯೂಟರ್ ಬಂದಾಗ ಇದೇ ಅನಿಸ್ತಿತ್ತು ನನಗೆ. ಇಂಟರ್ನೆಟ್ ಬಂದಾಗಲೂ ಇದೇ ಅನಿಸ್ತು. ಡಿಸ್ಕಷನ್ ಅಂದರೆ ಮೊಬೈಲ್ ಆ್ಯಪ್ಸ್ಗಳು ಬಂದಾಗೂ ಇದೇ ಡಿಸ್ಕಷನ್ ಆಯಿತು. ನಾವು ಕನ್ಫ್ಯೂಷನ್ ಇದ್ವಿ. ಆದರೆ ಏನಾಯಿತು, ಎಲ್ಲರೂ ಜಾಬ್ಸ್ ಹೋಗ್ತಾ ಇಲ್ಲಲ್ಲ. ಸೊ ಇದು ಜಾಬ್ಸ್ ಇವಾಲ್ವ್ ಆಯ್ತು ಅಷ್ಟೇ. ಅಂದರೆ ಟೈಪ್ ರೈಟ್ರು, ಆಪ್ರೇಟರ್ಸು ಕಡಿಮೆ ಆದರು. ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಇವತ್ತು ಜಾಸ್ತಿ ಆಗಿದ್ದಾರೆ. ಯಾವಾಗಲೂ ಚೇಂಜ್ ಎಕ್ಸೆಪ್ಟ್ ಮಾಡಿದವರು ಗ್ರೋತ್ ಆಗೇ ಆಗ್ತಾರೆ. ಸೊ ಚೇಂಜ್ ರಿಸಿಸ್ಟ್ ಮಾಡಿದವರು, ಸ್ಟ್ರಗಲ್ ಮಾಡಿದವರು ಅದೇ ಸ್ಟೋರಿ ಆಗುತ್ತೆ. ಸೊ ರಿಪ್ಲೇಸ್ ಮಾಡೋದು ಯಾವ ಕೆಲಸನ ಅಂತಂದರೆ, ರೆಪಿಟೇಟಿವ್ ಟಾಸ್ಕ್ಗಳನ್ನು, ರುಟೀನ್ ಡೇಟಾ ಎಂಟ್ರಿಗಳನ್ನು, ಬೇಸಿಕ್ ಅನಾಲಿಸಿಸ್ಗಳನ್ನು, ಮ್ಯಾನ್ಯುವಲ್ ರಿಪೋರ್ಟ್ಸ್ಗಳನ್ನು. ಆದರೆ ಎ ರಿಪ್ಲೇಸ್ ಮಾಡಲಾರ್ದಂಥದ್ದಂದರೆ ನಮ್ಮ ಕ್ರಿಯೇಟಿವಿಟಿ, ಲೀಡರ್ಶಿಪ್, ಎಮೋಷನಲ್ ಇಂಟೆಲಿಜೆನ್ಸಿ ಆ್ಯಂಡ್ ಹ್ಯೂಮನ್ ಕನೆಕ್ಷನ್ಸ್, ಬಿಗ್ ಡಿಸಿಷನ್ ಮೇಕಿಂಗ್, ಇವು ಹ್ಯೂಮನ್ ಸ್ಟ್ರೆಂತ್ಸ್. ಸೊ ಇವುಗಳನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ರಿಯಲ್ ಫ್ಯೂಚರ್ ಏನು ಗೊತ್ತಾ? ಫ್ಯೂಚರ್ನಲ್ಲಿ ಕಂಪ್ನೀಸ್ ಕೇಳೋದು ಒಂದೇ ನಿಮಗೆ, ಡು ಯು ನೋ ಹೌ ಟು ಯೂಸ್ ಎ ಅಂತ? ಕ್ಯಾನ್ ಯು ಇಂಪ್ರೂವ್ ಯುವರ್ ಪ್ರೊಡಕ್ಟಿವಿಟಿ? ಕ್ಯಾನ್ ಯು ಥಿಂಕ್ ಸ್ಟ್ರಾಟಜಿಕಲಿ? ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂಪ್ಲಾಯಿ ಎ ಇದ್ದಾನೆ, ಅವನು ಎ ಭಯಪಟ್ಟು ಅವಾಯ್ಡ್ ಮಾಡ್ತಾನೆ. ಅದೇ ಎಂಪ್ಲಾಯಿ ಬಿ ಎ ಟೂಲ್ಸ್ ಕಲಿತು ವರ್ಕ್ ಸ್ಪೀಡ್ ಡಬಲ್ ಮಾಡ್ತಾನೆ. ಸೊ ಕಂಪ್ನಿ ಯಾರನ್ನು ರಿಟರ್ನ್ ಮಾಡ್ಕೊಳ್ಳುತ್ತೆ? ಆಬ್ವಿಯಸ್ಲಿ ಎಂಪ್ಲಾಯಿ ಬಿನ. ಸೊ ನಾವು ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತಿದ್ದೇವೆ ಅಂದರೆ, ಎ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಟೆಕ್ನಾಲಜಿ ಅಂದರೆ ಜಾಬ್ ತೆಗೆದುಕೊಳ್ತಿದೆ ಅಂತ ಬ್ಲೇಮ್ ಮಾಡೋದು. ರಿಯಾಲಿಟಿಯಾಗಿ ಹೇಳಬೇಕಂದ್ರೆ ಏನು ಗೊತ್ತಾ, ಲರ್ನಿಂಗ್ ಕಲಿಯೋದು ನಿಲ್ಲಿಸಿದರೆ ಮಾತ್ರ ನಮ್ಮ ಜಾಬ್ ಹೋಗುತ್ತೆ. ಪ್ರಾಕ್ಟಿಕಲ್ ಸ್ಟೆಪ್ಸ್ ಆಗಿ ತಗೊಳ್ಳಿ. ನಿಮ್ಮ ಫೀಲ್ಡ್ನಲ್ಲಿ ಎ ಟೂಲ್ಸ್ಗಳು ಯಾವ್ಯಾವ ಅನ್ನೋದನ್ನು ಮೊದಲು ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಥವಾ ಆನ್ಲೈನ್ ಮೂಲಕ ಕೋರ್ಸಸ್ಗಳನ್ನು, ಅಂದರೆ ಬೇಸಿಕ್ ನಾಲೆಜ್ ತಿಳ್ಕೊಳ್ಳಿ. ಎವ್ರಿ ಡೇ ಒಂದು 30 ಮಿನಿಟ್ಸ್ ಲರ್ನಿಂಗ್ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಆಟೋಮೇಷನ್ ಐಡಿಯಾಸ್ ಟ್ರೈ ಮಾಡಿ. ಕ್ಯೂರಿಯಾಸಿಟಿ ಹೆಚ್ಚಿಸ್ಕೊಳ್ಳಿ, ಡೆವಲಪ್ ಮಾಡ್ಕೊಳ್ಳಿ. ರಿಮೆಂಬರ್, ಎ ನಿಮ್ಮ ಕಾಂಪಿಟೇಟರ್ ಅಲ್ಲ, ಎ ನಿಮ್ಮ ಅಸಿಸ್ಟೆಂಟ್. ಸೊ ಒಂದು ಸತ್ಯ ಹೇಳ್ತೀನಿ, ಹಾರ್ಡ್ ವರ್ಕ್ ಮಾತ್ರ ಫ್ಯೂಚರ್ಗೆ ಸೆಕ್ಯೂರ್ ಮಾಡೋದಿಲ್ಲ, ನಿಮ್ಮ ಸ್ಮಾರ್ಟ್ ವರ್ಕ್ ಫ್ಯೂಚರ್ ಸೆಕ್ಯೂರ್ ಮಾಡುತ್ತೆ. ಸೊ ಅದಕ್ಕೆ ಎ ಸ್ಮಾರ್ಟ್ ವರ್ಕ್ ಟೂಲ್ ಅಂದರೆ ನಿಮಗೆ ಫೈನಲ್ ಆಗಿ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಎ ನಿಮ್ಮ ಜಾಬ್ ತೆಗೆದುಕೊಳ್ಳೋದಿಲ್ಲ. ಎಕ್ಸೆಪ್ಟ್ ಆದವರು ಅಂದರೆ ಅಡಪ್ಟ್ ಆದವರು ಮಾತ್ರ ರಿಸ್ಕ್ನಲ್ಲಿ ಫ್ಯೂಚರ್ ಬಿಲಾಂಗಿಂಗ್ ಆಗ್ಬೋದು. ಲರ್ನರ್ಸ್ಗೆ, ಕಂಫರ್ಟ್ ಝೋನಲ್ಲಿ ಇರುವವರಿಗೆ ಅಲ್ಲ. ಡಿಸಿಷನ್ ನಿಮ್ಮದು. ಫಿಯರ್ ಆಯ್ಕೆ ಮಾಡ್ತೀರಾ ಅಥವಾ ಗ್ರೋತ್ ಆಯ್ಕೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಎ ನಿಮ್ಮ ಜಾಬ್ ತೊಗೊಳ್ಳೋದಿಲ್ಲ. ಎ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳಿ. ಹೊಸ ಟೂಲ್ಸ್ಗಳನ್ನು ಕಲೀರಿ. ಅದನ್ನು ಹೇಗೆ ನಾವು ದಿನನಿತ್ಯ ಜೀವನದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಿಮ್ಗೆ ಗೊತ್ತಿದ್ದರೆ ಯಾವುದು ಏನು ಬಂದರೂ ಕೂಡ ಯಾರು ಜಾಬ್ಗಳನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಹೊಸದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ, ಹೊಸದನ್ನು ಕಲೀಲಿಕ್ಕೆ ನೀವು ಮುಂದಾಗಿ. ಅವಾಗ ಮಾತ್ರ ನಾವು ನಮ್ಮ ಕರಿಯರಲ್ಲಿ ಗ್ರೋತ್ ಆಗೋಕ್ಕೆ ಸಾಧ್ಯ. ಈ ವಿಡಿಯೋ ನಿಮ್ಮ ಎಲ್ಲೋ ಒಂದು ಕಡೆ ನಿಮ್ಮ ಕರಿಯರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಎ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ಸ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ನನ್ನ ಆ್ಯಂಕರ್ ಭಾರತಿನ ಫೇಸ್ಬುಕ್ ಪೇಜ್ಗೆ ಎಲ್ಲರೂ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.